ನಮಸ್ತೆ. ಇಲ್ಲಿ ಬಂದಿರುವಂತಹ ಹಿರಿಯರಿಗೂ ಕಿರಿಯರಿಗೂ ನಮಸ್ತೆ ತಿಳಿಸ್ತಾ, ಹಾಗೆ ಪ್ರೆಸ್ ಆ್ಯಂಡ್ ಮೀಡಿಯಾ ನಿಮಗೂ ನಮಸ್ತೆ ತಿಳಿಸ್ತಾ, ನಮ್ಮ ಅಂಬಿಕಾ ಕ್ರಿಯೇಷನ್ಸ್ ಎಂಬ ಸಂಸ್ಥೆ ನಮ್ಮ ಅಣ್ಣನಾಗಿ ನಿಂತು ನಿರ್ಮಾಣ ಮಾಡ್ತಿರುವಂತಹ ನಮ್ಮ ಸಂತೋಷ್ ಅಣ್ಣ, ನಂತರ ನಮಗೆ DOP ಅಂದರೆ ನಮ್ಮ MB ಹಳ್ಳಿಕಟ್ಟಿಯವರು ತುಂಬ ಸಪೋರ್ಟಿವ್ ನಿಂತ್ಕೊಂಡಿದ್ದಾರೆ ನಮಗೆ. ನಂತರ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ AT ರವಿಶತ್ ಆಲ್ಮೋಸ್ಟ್ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಅದ್ದೂರಿಯಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾಗೆ. ಆಮೇಲೆ ನಮ್ಮ ಬ್ರದರ್ ಆಗಿ ನಿಂತು ಹೀರೋ ಆಗಿ ನಮ್ಮ ಸಿನಿಮಾದಲ್ಲಿ ನಟನೆ ಮಾಡ್ತಿದ್ದಾರೆ. ಇನ್ನು ಇವರು ಮಿಶೆಲ್ ಆ್ಯಂಡ್ ಹೊಸ ಪ್ರತಿಭೆ ಹಿಂದೆ ಮಾಡಿದ್ದಾರೆ, ಬಟ್ ಈ ಸಿನಿಮಾದಲ್ಲಿ ಒಂದು ಹೊಸ ಪ್ರತಿಭೆಗೆ ತೊಗೊಂಡ್ಬರ್ತಾ ಇದ್ದೀವಿ. ನಂತರ ನಮ್ಮ ಅಮಿತ್ ಅವ್ರ ಬಗ್ಗೆ ಹೇಳೋದೇ ಇಲ್ಲ, ತುಂಬ ಸಿನಿಮಾ ಮಾಡಿದ್ದಾರೆ, ಅದ್ಭುತವಾದ ನಟನೆ ಮಾಡ್ತಾರೆ. ಇನ್ನು ನಮ್ಮ ಸಿನಿಮಾದ ಒಂದು ಮಟ್ಟದ ತುಂಬ ಅದ್ಭುತವಾದ ರೋಲ್ ಅಂದರೆ ನಮ್ಮ ವಿಹಾರಿಕಾ ಪೂಜಾ ಅವ್ರದ್ದು ಒಂದು ಮುಖ್ಯವಾದ ಪಾತ್ರ ಇದೆ. ಇನ್ನು ನಮ್ಮ ಗೊತ್ತಿರಬೇಕು ನಿಮಗೆಲ್ಲ, ನಾಗೇಂದ್ರ ಅರಸು ಅಂತ ಆಲ್ಮೋಸ್ಟ್ ಇಂಡಸ್ಟ್ರಿ ದೊಡ್ಡ ಪರಿಚಯ ಅವರು. ಅವ್ರ ಬಗ್ಗೆ ನಾನು ಇನ್ನೇ ಹೇಳೋದಿಲ್ಲ. ಹೀಗೆ ನಮ್ಮ ಸಂಸ್ಥೆಯಲ್ಲಿ ಇಂಥ ಒಂದು ಟೀಮ್ನ ಇಟ್ಕೊಂಡು ಮುನ್ನುಗ್ತಾ ಇದ್ದೀವಿ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು ಒಂದು 14 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಲವ್ ಈಸ್ ಲೈಫ್ ಅವ್ರು ಮಾಡಬೇಕಂದ್ರೆ ತುಂಬ ಲಾಂಗ್ ಟೈಮ್ ಏನು ತೊಗೊಂಡಿಲ್ಲ. ಅಂದ್ಕೊಂಡಿದ್ದು 1 ತಿಂಗಳು, ಪ್ಲ್ಯಾನ್ ಆಗಿದ್ದು 1 ತಿಂಗಳಲ್ಲಿ ಮುಗಿದಿದೆ. ಇನ್ನು ಶೂಟಿಂಗ್ ಪ್ರಾರಂಭವಾಗುವಂಥದ್ದಿದೆ. ಕತೆ ಬಗ್ಗೆ ಹೇಳಬೇಕು ಅಂದರೆ ನಾನು ಈ ಸಿನಿಮಾ ಮುಗಿದ ನಂತರ ಈ ಕತೆ ಬಗ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ ನಿಮಗೆ, ಮೀಡಿಯಾದವರಿಗೆ. ನಮಸ್ತೆ. ಇಲ್ಲಿ ಬಂದಿರ್ತಕ್ಕಂಥ ಪ್ರೆಸ್ಸು ಮೀಡಿಯಾದವರಿಗೆ ಹೃದಯಪೂರ್ವಕ ನನ್ನ ಒಂದು ವೆಲ್ಕಮ್ ಮಾಡ್ತಾಯಿದ್ದೀನಿ. ನಾನು ಈ ಹಿಂದೆ ಕನ್ನಡ ಚಿತ್ರರಂಗ ಬಹಳ ಇಷ್ಟಪಟ್ಟು ಫಿಲಮ್ ನೋಡ್ತಾ ಇದ್ದೆ. ನನಗೆ ಮೊದಲೇ ಆಸೆ ಇತ್ತು ನಾನೊಂದು ಫಿಲಮ್ ತೆಗಿಬೇಕು ಅಂತ. ಅಂದರೆ ಅದೊಂದು ಆಸೆಗೆ ನಮ್ಮ ಅಮ್ಮನಿಗೆ ಕೇಳ್ಕೊಂಡೆ, ಸರಿ ನೋಡಪ್ಪ ನೀನು ನಿನ್ನ ಕೈಲಾಗದ್ರೆ ಮಾಡು, ಇಲ್ಲಾಂದರೆ ಹೋಗಬೇಡ ಅಂತೇಳಿದ್ರು. ಅವ್ರ ಸಪೋರ್ಟು ನನಗೆ ಇದೆ. DOP ಆಗ್ಬೋದು, ನಮ್ಮ ನಿರ್ದೇಶಕರಾಗ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ನಮ್ಮ ಆರ್ಟಿಸ್ಟ್ ಆಗ್ಬೋದು, ಇವರೆಲ್ಲ ಭಾಳ ಸಪೋರ್ಟ್ ಮಾಡ್ತಾಯಿದ್ದಾರೆ. ಜೊತೆಗೆ ಹೊಸ ಪ್ರತಿಭೆಗೆ ಅವಕಾಶ ಕೊಡಬೇಕು ಅಂತ ನನಗೆ ಭಾಳ ಅನಿಸ್ತಾ ಇತ್ತು. ಸರಿ, ಇದನ್ನು ನಾನು ನನ್ನ ಒಂದು ಮೊಟ್ಟ ಮೊದಲ ಲವ್ ಈಸ್ ಲೈಫ್ ಫಿಲಮಲ್ಲಿ ಒಂದಷ್ಟು ಜನಕ್ಕೆ ಹೊಸ ಪ್ರತಿಭೆಯನ್ನು ಗುರುತಿಸ್ಕೊ ಒಂದು ಅವಕಾಶ ಸಿಕ್ಕಿತು. ನಾನೇ ಈಗ ಈ ಫಿಲಮ್ಗೆ ನಿರ್ಮಾಪಕನಾಗಿರೋದಕ್ಕೆ ಭಾಳ ಖುಷಿ. ಇಷ್ಟು ಹೇಳ್ತಾ ನಿಮಗೆಲ್ಲ ವಂದಿಸ್ತಾ ನಮ್ಮ ಮನೆ ದೇವರಾದಂಥ ತಾಯಿ ಚೌಡೇಶ್ವರಿ ಹೆಸರಲ್ಲಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಂದಿರತಕ್ಕಂಥ ಎಲ್ಲ ನನ್ನ ಫ್ರೆಂಡ್ಸು, ಮೇನ್ ನಮ್ಮ ಟೀಮು, ಮತ್ತು ಮೇನ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಮೀಡಿಯಾ ಪಾರ್ಟ್ನರ್ಸ್, ನೀವಿಲ್ಲದೇ ಇದ್ದರೆ ಏನೂ ಇಲ್ಲ, ಎಲ್ರಿಗೂ ಗೊತ್ತಿರೋದು. ಸೊ ನೀವು ಬಂದಿರೋದು ನಾವು ತುಂಬ ಇಷ್ಟ ಆಯಿತು. ಸೊ ನನಗೆ ಮೆಜೆಸ್ಟಿಕ್ 2 ಮಾಡ್ತಾ ಇದ್ದಾಗಲೇ ಈ ಥರದ್ದೊಂದು ಸಿನಿಮಾ ಬಂದಿದ್ದು, ನಮ್ಮ ಗುರುಗಳಾದಂಥ ಶಿವರಾಜ್ ಸರ್ ಸಿಕ್ಕಿರೋದು ನಮಗೆ ತುಂಬ ಸಂತೋಷ ಇದೆ. ಮತ್ತು ಅದೃಷ್ಟನೂ ಅನ್ಕೋತೀನಿ. ಒಬ್ಬ ಹೊಸ ಪ್ರತಿಭೆ ಬಂದು ಮಾಡ್ತಾ ಇರೋವಾಗ ಒಂದು ಸಿನಿಮಾ ಮುಗ್ಸೋಕ್ಕೆ ಮುಂಚೆನೇ ಇನ್ನೊಂದು ಸಿನಿಮಾ ಸಿಕ್ಕಿರೋದು ಎಲ್ರಿಗೂ ಅವಕಾಶ ಸಿಗೋಲ್ಲ. ಏನೋ ದೇವರು ನಮ್ಮೇಲೆ ಸ್ವಲ್ಪ ದಯೆ ಮಾಡಿ ನಮ್ಗೆ ಈ ಥರ ಒಂದು ಅವಕಾಶ ಕೊಟ್ಟಿದ್ದಾನೆ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಮತ್ತು ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಲೈನ್ ಸರ್. ಲೈಕ್ ಎಲ್ಲರೂ ಲವ್ ಮಾಡ್ತಾರೆ, ಎಲ್ಲರೂ ಲವ್ ಮಾಡಿರ್ತಾರೆ. ಅಫ್ಕೋರ್ಸ್ ಇಲ್ಲಿರೋರು ಎಲ್ಲರೂ ಲವ್ ಮಾಡಿರ್ತಾರೆ, ಎಲ್ರದ್ದು ಒಂದೊಂದು ಕತೆ ಸಪ್ರೇಟಾಗಿ ಇದ್ದೇ ಇರುತ್ತೆ. ಓಕೆನಾ? ಎಲ್ಲರದ್ದು ಒಂದೊಂದು ಲವ್ ಸ್ಟೋರಿ ಸಪ್ರೇಟಾಗಿ ಇದ್ದೇ ಇರುತ್ತೆ. ಆದರೆ ಈ ರೀತಿಯೂ ಒಂದು ಲವ್ ಸ್ಟೋರಿ ಇರ್ಬೋದಾ? ಲೈಕ್ ನಾನು ಚಾಲೆಂಜ್ ಮಾಡ್ತೀನಿ, ನಿಮ್ಮ ಎಲ್ಲರ ಲವ್ ಸ್ಟೋರಿಗಿಂತ ನಮ್ಮ ಲವ್ ಸ್ಟೋರಿ ತುಂಬ ವಿಭಿನ್ನವಾಗಿರುತ್ತೆ. ಈ ರೀತಿಯೂ ಒಂದು ಸ್ಟೋರಿ ಇರುತ್ತಾ ಅನ್ನೋದು ನೋಡಿದ್ರೇ ನಿಮಗೆ ಗೊತ್ತಾಗೋದು. ಯಾಕಂದರೆ ವೆನ್ ಐ ಹರ್ಡ್ ಫಸ್ಟ್ ಟೈಮ್ ಐ ಫೆಲ್ಟ್ ದ ಸೇಮ್ ಥಿಂಗ್. ಹಿಂಗೂ ಲವ್ ಮಾಡ್ತಾರ ಜನ, ಅಂದರೆ ಈ ಥರನೂ ಇರುತ್ತಾ
ಅಂದರೆ ಇಷ್ಟು ಆರ್ಥೋಡಾಕ್ಸ್ ಕಂಟ್ರಿ ನಮ್ಮದು ಹಿಂಗೆ ಇದೆ, ಮತ್ತು ಅಟ್ ದ ಸೇಮ್ ಟೈಮ್ ಇಸ್ ಸೋ ಮಾಡರ್ನೈಸ್. ಸೊ ಅಂದ್ರೂ ಅದೆಲ್ಲದಕ್ಕೂ ಮೀರಿ ಈ ಥರದೊಂದು ಕಲ್ಪನೆ ಬಂದಿರೋದು ನಮ್ಮ ಶಿವರಾಜ್ ಸರ್ ಅವ್ರದ್ದು. ಮೀನ್ ಅವ್ರ ಸ್ಟೋರಿ ಲೈನ್ಗೆ ನಾನು ಫ್ಯಾನ್ ಸರ್. ಮತ್ತು ಮೇನ್ ನನಗೆ ಈ ಮೂವಿಲಿ ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಐ ಮೀನ್ ಎವ್ರಿ ಮೂವ್ ಎವ್ರಿಥಿಂಗ್ ಕೌಂಟ್ಸ್. ಸೊ ಹಿ ಹಸ್ ಡನ್ ವರ್ಕ್ಶಾಪ್ ಆ್ಯಂಡ್ ಈಸ್ ಟೀಚಿಂಗ್ ಮೀ ಎವ್ರಿಥಿಂಗ್. ಎಲ್ಲನೂ ಹೇಳ್ಕೊಟ್ಟು ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು. ಆಮೇಲೆ ಅದರಲ್ಲಿ ನನ್ನ ಮ್ಯಾನರಿಸಮ್ಸ್ ಏನಿದೆಯೋ ಅದನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ನಿರ್ಮಾಪಕರಾದ ಸಂತೋಷ್ ಕುಮಾರ್ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹೊಸ ಪ್ರತಿಭೆಗಳು ನಮ್ಮನ್ನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟು ಚಿತ್ರರಂಗನ ಈ ಥರ ಬೆಳೆಸ್ತಿರೋದಕ್ಕೆ ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಯು. ಆ್ಯಂಡ್ ಹೆಂಬಿ ಹಳ್ಳಿಕಟ್ಟಿ ಸರ್ ಅವರು ನಮ್ಮ ಡೈರೆಕ್ಟರ್ ಸರ್ ಜೊತೆ ಇದ್ದು ಅವರು ನಮಗೆ ಗೈಡೆನ್ಸ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಿಶೆಲ್ ಥ್ಯಾಂಕ್ ಯು ಫಾರ್ ಸರ್. ಥ್ಯಾಂಕ್ ಯು ಫಾರ್ ಇವರು ಅಷ್ಟೇ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಅಮಿತ್ ಸರ್ ಅವರು ಎಲ್ಲ ಬಂದು ನಮಗೆ ಇನ್ನೂ ಬಲ ಆ್ಯಡ್ ಮಾಡಿದ್ದಾರೆ. ಸೊ ದಟ್ಸ್ ವಾಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ನನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಪಾತ್ರ ಹೇಗಿರುತ್ತೆ? ಸೊ ನಮ್ಮ ಪಾತ್ರ ಇದು ಈ ಕಾಲಕ್ಕೆ ತಕ್ಕಂಗೆ ಒಂದು ಹುಡುಗ ಹೆಂಗೆ ಇರ್ತಾನೆ. ಸೊ RCC ಪೋಸ್ಟರ್ಸಲ್ಲಿ ನೋಡಿದಂಗೆ ವಿ ಹ್ಯಾವ್ ಡಿಫ್ರೆಂಟ್ ಕಂಟ್ರಿ ಇನ್ವಾಲ್ಡ್ ಇನ್ ದಿಸ್. ಸೊ ಯಾ ದ ಸ್ಟೋರಿ ಲೈನ್ ಗೋಸ್ ಇಟ್ಸ್ ವೆರಿ ಡಿಫ್ರೆಂಟ್ ಸರ್. ಅಲ್ಲಿ ಇಲ್ಲಿ ಈ ಥರ ಎಲ್ಲ ಥರ ಇದೆ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಶೇಡ್ ಆಲ್ಸೋ ಇನ್ ದಿಸ್. ಸೊ ದಟ್ ಅವರೇ ಹೇಳ್ತಾರೆ. ಸೊ ಆ ಪಾತ್ರ ಇಸ್ ಅ ಲವ್ ಬಾಯ್, ಆಫ್ ಕೋರ್ಸ್ ಲವ್ ಸ್ಟೋರಿ. ಸೊ ದಟ್ಸ್ ದ ಮೇನ್ ಥಿಂಗ್. ಐ ಕಾಂಟ್ ರಿವೀಲ್ ಮಚ್. ಯು ಟೋಲ್ಡ್ ಮಿ ನಾಟ್ ಟು ರಿವೀಲ್ ಎನಿಥಿಂಗ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಿಶೆಲ್. ಸೊ ಎಲ್ಲರಿಗೂ ಬಂದಿದ್ದಕ್ಕೆ ಧನ್ಯವಾದ. ಲವ್ ಈಸ್ ಲೈಫ್ ನಮ್ಮ ಚಿತ್ರದ ಟೈಟಲ್ ಒಂದು ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರಿ. ನಮ್ಮ ಡೈರೆಕ್ಟರ್ ಶಿವರಾಜ್ ಸರ್ ತುಂಬ ಒಳ್ಳೆಯದಾಗಿ ಒಂದು ಸ್ಟೋರಿ ಬರೆದಿದ್ದಾರೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಸಂತೋಷ್ ಸರ್, ಅಂಬಿಕಾ ಕ್ರಿಯೇಷನ್ಸ್, ಆಮೇಲೆ DOP ಸರ್, ಮ್ಯೂಸಿಕ್ ಡೈರೆಕ್ಟರ್ ಭರತ್, ಎಲ್ಲ ಒಂದು ಒಳ್ಳೆ ಟೀಮ್ ಸಿಕ್ಕಿದೆ. ಸೊ ವೆರಿ 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 ಹ್ಯಾಪಿ. ಆ್ಯಂಡ್ ಸ್ಟೋರಿ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಒಂದು ಇಷ್ಟ ಆಗೋವಂಥ ಕ್ಯಾರೆಕ್ಟರ್. ಇಟ್ಸ್ ಅ ಟ್ರೆಡಿಷ್ನಲ್ ಕ್ಯಾರೆಕ್ಟರ್ ವಿತ್ ಲೈಕ್ ಅ ಮಾಡರ್ನ್ ಗರ್ಲ್ ವಿತ್ ಅ ಟ್ರೆಡಿಷ್ನಲ್ ಮೈಂಡ್ ಸೆಟ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಲವ್ ಈಸ್ ಲೈಫ್ ಅಂತ ಇದು ಮೊದಲು ಸ್ಟಾರ್ಟ್ ಆಗಿದ್ದು ಒಂದು ಆಲ್ಬಮಿಂದ ಸ್ಟಾರ್ಟ್ ಆಯಿತು. ಒಂದು ವೈಫ್ ಈಸ್ ಲೈಫ್ ಅಂತ. ಆ್ಯಕ್ಚುಲಿ ಅದು ನೆಕ್ಸ್ಟು ಸದ್ಯದಲ್ಲೇ ಬಿಡ್ತಾ ಇದ್ದಾರೆ. ಅದ್ರ ಮೂಲಕ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು. ಇದು ನಾನು ಹೇಳ್ದಂಗೆ ಅವರ ಡ್ರೀಮ್ ಖಂಡಿತವಾಗಿ ಒಂದು ಬೇರೆ ಲೆವೆಲಲ್ಲೇ ಇದೆ. ಶಿವರಾಜ್ ಅವರ ಡ್ರೀಮು ಅಷ್ಟು ಅಷ್ಟು ಇಂಪ್ರೆಸಿವ್ ಆಗಿ ಒಂದು ಸ್ಟೋರಿ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಟೆಕ್ನಿಕಲ್ ಟೀಮ್ ಎಲ್ಲ ಒಂದು ಸಮ ಮನಸ್ಥಿತಿಯಲ್ಲಿ ಇದ್ದಾರೆ. ಇದರಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಸ್ನೇಹಿತರೇ ಇದ್ದಾರೆ. ನಾಗೇಂದ್ರ ಅರಸ್ ಅವರು ಕೂಡ ಈಗ ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದಾರೆ ಅದ್ಭುತವಾಗಿ. ಅವರೊಂದು ಒಳ್ಳೆ ಇದು ಖುಷಿ ಕೊಡುವಂಥ ಒಂದು ವಿಷಯ ಅದು. ಜೊತೆಗೆ ಹಳ್ಳಿಕಟ್ಟಿ ಅವರು ಆ್ಯಕ್ಚುಲಿ ಈ ಸಿನಿಮಾಕ್ಕೆ ನಿಜವಾಗಿ ಹೇಳ್ಬೇಕಂದ್ರೆ DOP ಒಂದು ಶಕ್ತಿ ಅಂತ ಹೇಳ್ಬೋದು. ಅಷ್ಟು ಸಾಥ್ ಕೊಡ್ತಾ ಇದ್ದಾರೆ. ಕಾಮನ್ ಆಗಿ ಯಾರೇ ಕ್ಯಾಮ್ರಾಮನ್ನು ಶೂಟಿಂಗ್ ಸ್ಪಾಟಿಗೆ ಬರ್ತಾರೆ, ಎಲ್ಲ ಬರ್ತಾರೆ, ಹೋಗ್ಬಿಡ್ತಾರೆ. ಬಟ್ ಇದಕ್ಕೆ ಬಿಗಿನಿಂಗಿಂದ ಅವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ನನಗೂ ಅದು ತುಂಬ ಖುಷಿ ಕೊಡುವಂಥ ವಿಷಯ. ಪ್ರೊಡ್ಯೂಸರು ಹೇಳಬೇಕಾಗಿಲ್ಲ, ಅವರು ನಮ್ಮ ಜೊತೆಯಲ್ಲೇ ಯಾವಾಗಲೂ ಇದ್ದಾರೆ. ಶಿವರಾಜರಿಗೆ ಒಳ್ಳೇದಾಗಬೇಕು. ಜೊತೆಗೆ ಈ ಸಿನಿಮಾಕ್ಕೆ ಆರ್ಟಿಸ್ಟ್ ಆಗಿ ಹೀರೋ ಆಗಿ ಸೆಲೆಕ್ಟ್ ಆದ ಭರತ್, ನಾವು ಏನೋ ಒಂದು ಅಂದ್ಕೊಂಡಿದ್ದೆ ಯಾವ ಥರ ಹೀರೋ ಸೆಲೆಕ್ಟ್ ಮಾಡ್ತಾರೆ ಏನು ಎತ್ತ ಅಂತ. ಬಟ್ ಅವ್ರ ಚಾಯ್ಸ್ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಅವರು ಮೆಜೆಸ್ಟಿಕ್ 2 ಕೂಡ ಒಂದು ಪಾತ್ರ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಖಂಡಿತವಾಗಿ ಈ ಸಿನಿಮಾಕ್ಕೆ. ಜೊತೆಗೆ ಹೀರೋಯಿನ್ ಮಿಶೆಲ್ ಅವರು ತುಂಬ ಒಳ್ಳೆ ಅದ್ಭುತ ನಟಿ ಅವರು. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಅವರಿಗೂ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಮಿತ್ ಅವರು ಹಾಗೆ ಪೂಜಾ ಅವರು ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇನ್ನೊಂದು ವಿಷಯ, ಈ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಆಗಿ 5 ಸಾಂಗ್ ಮಾಡಿದ್ದೀವಿ ಅಂತ ಹೇಳಿದ್ರು. ಪ್ರತಿಯೊಂದು ಸಾಂಗನ್ನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಅದು ಆಚೆ ಬಂದಮೇಲೆ ಖಂಡಿತ ಇದೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸಿನಿಮಾಕ್ಕೆ. ನಿಮ್ಮ ಎಲ್ಲ ಸಪೋರ್ಟ್ ಕೂಡ ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ಅಮಿತ್ ಅಂತ. ಆ್ಯಕ್ಚುಲಿ ಲೈಫ್ ಅಂದರೆ ಲವ್ ಇರಬೇಕು, ಲವ್ ಅಂದಮೇಲೆ ಅಲ್ಲೊಂದು ಲೈಫ್ ಇರಬೇಕು. ಸೊ ಆ ಥರದ್ದು ಒಂದು ಟೈಟ್ಲ್ ಇಟ್ಕೊಂಡು ಅವ್ರು ನಿನ್ನೆ ತಾನೇ ಸ್ಟೋರಿ ಹೇಳಿದ್ರು. ಸೊ ನನಗೂ ಕೇಳಿದಾಗ ಅಷ್ಟೇ ಖುಷಿ ಆಯಿತು. ಅದ್ರ ಜೊತೆ ನನ್ನ ಒಂದು ಪಾತ್ರ ನನಗೂ ಕೂಡ ಹೊಸತನ, ಒಂದು ಹೊಸ ಚಾಲೆಂಜು. ಯಾಕೆಂದರೆ ಕಾಮಿಡಿ ಮಾಡ್ತಾಯಿದ್ದೆ, ಬಟ್ ಕಾಮಿಡಿ ಜೊತೆ ಇನ್ನೊಂದಷ್ಟು ವಿಷಯಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಅದೆಲ್ಲ ಒಂಥರ ಹೊಸ್ತು ನನಗೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಕ್ಯಾರೆಕ್ಟ್ರು ನೋಡಿದ ಮೇಲೆ ನಿಮಗೂ ಕೂಡ ಆ ಒಂದು ಸಿನಿಮಾದಲ್ಲಿ ಆ ಒಂದು ಪಾತ್ರ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಸಿನಿಮಾ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಯಾಕೆಂದರೆ ಸ್ಟೋರಿ ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನನ್ನ ಕ್ಯಾರೆಕ್ಟರ್ ಏನು ಅಂತಂದರೆ, ನಾನು ಅವ್ರದ್ದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿರೋದು ಈ ಮೂವಿಯಲ್ಲಿ. ಸೊ ಈ ಸ್ಟೋರಿ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ. ಎಲ್ಲರೂ ಇಷ್ಟಪಡ್ತೀರಾ. ಸೊ ಅಷ್ಟೇ ಹೇಳ್ಬೋದು ಇವಾಗ. ಥ್ಯಾಂಕ್ ಯು. ಆಮೇಲೆ ಸೋಷಿಯಲ್ ಮೀಡಿಯಾದಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಬಂಡೆಕಾಳಮ್ಮ ದೇವರ ಸನ್ನಿಧಿಯಲ್ಲಿ ಅದ್ಭುತವಾಗಿ ಲವ್ ಇಸ್ ಲೈಫ್ ಚಿತ್ರದ ಮುಹೂರ್ತ ನಡೀತು. ಚೊಚ್ಚಲ ನಿರ್ದೇಶನ ಶಿವರಾಜ್ ಸರ್ದು, ಅದೇ ರೀತಿ ಚೊಚ್ಚಲ ನಿರ್ಮಾಣ ಸಂತೋಷ್ ಅವ್ರದ್ದು. ಎರಡನೇ ಬಾರಿ ನಾಯಕ ನಟನಾಗಿ ಮಾಡ್ತಿರೋರು ಮೆಜೆಸ್ಟಿಕ್ 2 ನಂತರ. ಆಮೇಲೆ ಹೀರೋಯಿನು ಅಷ್ಟೇ. ಆಮೇಲೆ ನನಗೆ ಈ ಸಿನಿಮಾ ಒದಗಿದ್ದು ಅಂತ ಅಂದರೆ ನಮ್ಮ ಛಾಯಾಗ್ರಾಹಕರು MB ಹಳ್ಳಿಕಟ್ಟಿ. ಯಾಕಂದರೆ ನಾನು ಯಾವತ್ತೂ ಅಷ್ಟೇ ಯಾರ ಕಡೆಯಿಂದ ರೆಫರೆನ್ಸ್ ಬರುತ್ತೆ ಅವ್ರನ್ನ ಹೇಳುವಂಥ ಧರ್ಮ. ಯಾಕಂದರೆ ಅವ್ರ ಕಡೆಯಿಂದ ಎಲ್ಲೋ ಒಂದಷ್ಟು ನಮಗೆ ಅನ್ನ ಸಿಗುತ್ತೆ ಅನ್ನೋ ಥರದಲ್ಲಿ. ಯಾಕಂದರೆ ಒಂದು ಇಂಡಸ್ಟ್ರಿ ಅಂದಮೇಲೆ ಒಬ್ರಿಗೊಬ್ರು ಆಗ್ತಾ ಇರಬೇಕು, ಒಬ್ರಿಗೊಬ್ರು ಸ್ನೇಹ ಅದಿದ್ರೇ ಒಂದು ಬೆಳವಣಿಗೆ. ಆ ನಿಟ್ಟಿನಲ್ಲಿ ಇವರು ಭರತ್ ಅವರು ಹೇಳ್ದಂಗೆ ಡೈರೆಕ್ಟ್ರು ಲವ್ ಮಾಡಿಸ್ತಾರೆ ಅವ್ರನ್ನ. ನಾನು ಆ ಲವ್ನ ಬ್ರೇಕಪ್ ಮಾಡಿಸೋದಕ್ಕೆ ಪ್ರಯತ್ನ ಪಡೋದು. ಅಂದರೆ ಇದರಲ್ಲಿ ನೆಗೆಟಿವ್ ಶೇಡು ಪಾತ್ರ ತುಂಬ ಚೆನ್ನಾಗಿದೆ. ಆಮೇಲೆ ಹಂಗೆ ಮೊನ್ನೆ ಡಿಸ್ಕಷನ್ ಮಾಡ್ತಿರುವಾಗ ಸರ್ ಹಂಗೆ ಒಂಚೂರು ಹೇಳ್ತಾಯಿದ್ರು, ಸರ್ ಈ ರೀತಿ ಇರುತ್ತೆ ನಿಮ್ಮ ಇಂಟ್ರೊಡಕ್ಷನ್, ಈ ಥರ ಬರುತ್ತೆ ಹಿಂಗೆ ಅಂತ. ಆಮೇಲೆ ಅದರಲ್ಲಿ ನಾನು ಒಂದು ಹೇಳಿದೆ, ಸರ್ ನಮ್ಮ ತಂದೆದೊಂದು ಡೈಲಾಗ್ ಇತ್ತು, ಅದನ್ನ ಬೇರೆ ರೀತಿಯಲ್ಲಿ ಏನೋ ಒಂದು ಹೇಳೋಣ ಅನ್ನೋ ಥರದಲ್ಲಿ ಅಲ್ಲೇ ಒಂಚೂರು ಸುಮ್ಮನೆ ಒಂದು ಚಿಕ್ಕ ಇನ್ಪುಟ್ ಕೊಟ್ಟೆ. ಅದು ಭಾಳ ಇಷ್ಟ ಆಯಿತು ಸರ್ಗೂ. ಯಾಕಂದರೆ ಇದು ಒಂದಲ್ಲ ಒಂದು ಸಿನಿಮಾ ಅಂದ್ರೇ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು. ಅವರ ಅನಿಸಿಕೆಗೆ ನಾವು ಇನ್ನೂ ಒಂಚೂರು ಶಕ್ತಿ ತುಂಬಿ ನಮ್ಮಲ್ಲಿ ಎಷ್ಟಾಗುತ್ತೋ ಅಷ್ಟು. ಯಾಕಂದರೆ ಆ ಒಂದು ಸ್ಕ್ರಿಪ್ಟ್ ಅಂತ ಇರುವಾಗ ಆ ಸ್ಕ್ರಿಪ್ಟ್ ಪ್ರಕಾರವಾಗಿ ಹೋಗಬೇಕು. ಅದು ಬಿಟ್ಟು ಹದಗೆಡಿಸ್ಬಾರ್ದು ಯಾರೇ ಒಬ್ಬ ಕಲಾವಿದರಾಗಲಿ. ಅದರಿಂದ ಇನ್ನೂ ಒಂದಷ್ಟು ಬಲ ಕೊಡುವಷ್ಟು ಪ್ರಯತ್ನ ಮಾಡಬೇಕು ಕಲಾವಿದರು. ಹಾಗಾಗಿ ಈ ಚಿತ್ರಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ದಿ ವಂಡರ್ಫುಲ್ ಅಮಿತ್ ಇದ್ದಾರೆ, ಕಾಮಿಡಿಯನ್ನು. ಅವ್ರು ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಅವರು ಹೀರೋಯಿನ್ ಫ್ರೆಂಡು ಅಂತ, ಅದೇ ರೀತಿ ಅಮಿತ್ ಅವರ ಗರ್ಲ್ ಫ್ರೆಂಡು ಕೂಡ ಸಿನಿಮಾದಲ್ಲಿ ಅಂತ ಅನ್ಕೊಂಡಿದ್ದೀನಿ. ಪಕ್ಕದಲ್ಲೇ ಕೂತಿದ್ದಾರೆ ಅದಕ್ಕೆ. ಅಮಿತ್ ಅವರು ಕತೆ ಚೆನ್ನಾಗಿದೆ ಆ್ಯಕ್ಚುಲಿ. ಡೈರೆಕ್ಟರ್ ಹೇಳ್ದಂಗೆ ಒಂಥರ ಯೂನಿಕ್ ಆಗಿ ಲವ್ ಅಲ್ಲಿ ಬೇರೆ ರೀತಿ ಯಾವ ರೀತಿ. ಯಾಕಂದರೆ ಎಲ್ಲ ಸಿನಿಮಾದಲ್ಲೂ ಒಂದು ಲವ್ ಸಬ್ಜೆಕ್ಟು, ಒಂದು ವಿಲನ್ ಬರ್ತಾರೆ, ನೆಗೆಟಿವ್ ಅನ್ನೋ ಥರ ಇರುತ್ತೆ. ಬಟ್ ಇದರಲ್ಲಿ ಒಂಥರ ವಿಶೇಷವಾಗಿದೆ. ಅದು ಒಂದು ಚಾಲೆಂಜಿಂಗು ನಿರ್ದೇಶಕರಿಗೆ, ಅದೇ ರೀತಿ ನಿರ್ಮಾಪಕರಿಗೂ ಅಷ್ಟೇ. ಈಗ ಇನ್ನೂ ಖುಷಿ ಅಂದರೆ ನಮ್ಮ ಇಂಡಸ್ಟ್ರಿ ಒಂಚೂರು ಎಲ್ಲೋ ಮಾರ್ಕ್ಸಿಗೆ ಹೋಗ್ತಿದ್ದ ಸಮಯದಲ್ಲಿ 1-2 ಸಿನಿಮಾಗಳು ಒಂದು ಪುಷ್ಟಿ ಸಿಕ್ಕದಂಗೆ ಬಂತು. ಅದೇ ರೀತಿ ಹೊಸ ನಿರ್ಮಾಪಕರು ಪಾದಾರ್ಪಣೆ ಆಗ್ತಿದೆ ಚಿತ್ರರಂಗಕ್ಕೆ. ಆ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋಣ, ನಿರ್ದೇಶಕರನ್ನ ಬೆಳೆಸೋಣ. ಅದೇ ರೀತಿ ಕಲಾವಿದರ ಆಶೀರ್ವಾದನೂ ಕೂಡ, ನಿಮ್ಮಂಥವ್ರ ಆಶೀರ್ವಾದ ಕಲಾವಿದರಿಗೂ ಸಿಗಲಿ. ನಿಮ್ಮ ಮಾಧ್ಯಮ ಮಿತ್ರರು ಪ್ರತಿ ಸರಿ ಹೊಸ ಚಿತ್ರಕ್ಕೆ ಹೊಸಬರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡ್ತಿದ್ದೀರಿ, ಅದೇ ರೀತಿ ಈ ಚಿತ್ರಕ್ಕೂ ನೀವು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು.